ಮಾಡಿ ಕೇಳ್ತಾ ಇದ್ರಿ ಪಾಪುಗೆ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಮಸಾಜ್ ಮಾಡೋದಕ್ಕೆ ಅಂತ. ಅದಕ್ಕೆ ನಾನು ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1/2 ಲೀಟರ್ ಕ್ಯಾನ್ ತೊಗೊಂಡು 3 ಎಣ್ಣೆನ ಮಿಕ್ಸ್ ಮಾಡ್ಕೊತೀನಿ. ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊತೀನಿ ಅಂತ ಹೇಳಿದ್ರೆ ಹರಳೆ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕೊತೀನಿ, ಒಂದು 30 ml ಅಷ್ಟು. ಆಮೇಲೆ ಅದು ಬಾದಾಮ್ ಆಯಿಲ್ ಇದೆ ಅಲ್ವ, ಅದನ್ನ ಒಂದು 70 ml ಅಷ್ಟು ಹಾಕೊತೀನಿ. ಇದು 100% ಪ್ಯೂರ್ ಆರ್ಗಾನಿಕ್ ಆಲ್ಮಂಡ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನಾನೇನು ಮಾಡ್ತೀನಿ, ಒಂದು 70 ml ಅಷ್ಟು ಮಿಕ್ಸ್ ಮಾಡ್ತೀನಿ, ಇನ್ನೊಂದು 30 ml ಅಷ್ಟು ಹಂಗೆ ಇಟ್ಕೊಂಡಿರ್ತೀನಿ. ವಾರದಲ್ಲಿ ಒಂದಿನ ಇಲ್ಲಾಂದ್ರೆ 2 ದಿನ ಬರೀ ಆಲ್ಮಂಡ್ ಆಯಿಲ್ ಹಾಕಿ ಮಸಾಜ್ ಮಾಡ್ತೀನಿ. ಅದಕ್ಕೆ ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲ್ ಇಷ್ಟು ಪ್ರಮಾಣದಲ್ಲಿ ತೊಗೊಂಡ್ಮೇಲೆ ಫುಲ್ ಕೊಬ್ಬರಿ ಎಣ್ಣೆ ಹಾಕೊತಿದ್ದೀನಿ. ಕೊಬ್ಬರಿ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಒಳ್ಳೆಯದು. ಅದು ನೀವು 100% ಪ್ಯೂರ್ ನ್ಯಾಚುರಲ್ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳಕ್ಕೆ ಟ್ರೈ ಮಾಡಿ. ಡಿಫ್ರೆಂಟ್ ಬ್ರ್ಯಾಂಡು ಬೇಬಿ ಆಯಿಲ್ ಯೂಸ್ ಮಾಡೋದಕ್ಕಿಂತ ಈ ಥರ ಕೊಬ್ಬರಿ ಎಣ್ಣೆ ಮತ್ತು ಪ್ಯೂರ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡಿದ್ರೆ ಸ್ಕಿನ್ ಕೂಡ ಚೆನ್ನಾಗಾಗುತ್ತೆ. ನಾನು ಇವಾಗ ಹರಳೆಣ್ಣೆ ಕೊಬ್ಬರಿ ಎಣ್ಣೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿಲ್ಲ ಅಷ್ಟೇ, ಬಟ್ ತುಂಬಾ ಒಳ್ಳೇದಿದು. ಹಚ್ಚಬೇಕಾದ್ರೆ ಒಂದು ಬಟ್ಲಿನಲ್ಲಿ ಒಂದು 20 ಸೆಕೆಂಡ್ ಸ್ವಲ್ಪ ಸುಮ್ಮನೆ ಹಂಗೆ ಬೆಚ್ಚಗೆ ಮಾಡಿಬಿಟ್ಟು